ವರ್ಷದ ಹಿಂದೆ ಒಂದ್ಸಲ ನಿಂತು ತಪಸ್ಸು ಮಾಡ್ತಾ ಇರ್ತಾನೆ. ನಿಂತು ತಪಸ್ಸು ಮಾಡ್ತಾ ಇರ್ತಾನೆ, ಡಿಸೈಡ್ ಮಾಡ್ಬಿಟ್ಟಿರ್ತಾನೆ, ನಾನು ಯಾರಾದ್ರೂ ಬಂದು ಡಿಸ್ಟರ್ಬ್ ಮಾಡಿದ್ರು ಎದ್ದೇಳಲ್ಲ, ನನಗೆ ಯಾರಾದ್ರೂ ಹೊಸಲಿಗೆ ಹೊರಗೂ ಇಲ್ಲ ಒಳಗೂ ಇಲ್ಲ ಅಂತ ಕೂತಿರೋ ಒಂದು 16 ವರ್ಷದ ಬಾಲ್ಯ ತಲೆ ಬೋಳಿಸ್ಕೊಂಡಿರೋವಳು ನನಗೆ ಇಂತಹ ಕಾಳು ಕೊಟ್ರೆ ಆ ಕಾಳು ಮಾತ್ರ ತಿಂತೀನಿ, ಇಲ್ಲ ಏನು ತಿನ್ನಲ್ಲ ಅಂತ ಪ್ರತಿಜ್ಞೆ ಮಾಡ್ತಾನೆ. ಪ್ರತಿಜ್ಞೆ ಮಾಡಬಾರ್ದು, ಆದ್ರೆ ಮಾಡ್ಬಿಡ್ತಾನೆ. ಅವನಿಗೆ ಮೆಡಿಟೇಷನ್ ಮಾಡಿ 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 ಜನ್ಮಗಳ ಪರಿಣಾಮ. ಆಗ ಒಬ್ಬ ದನಗಾಹು ಬರ್ತಾನೆ, ದನಪಾಲಕ, ಗೋವುಗಳನ್ನು. ಅವನು ಹೇಳ್ತಾನೆ, ಈ ಹಬ್ಬ ನಿಂತಿರೋದು, ಏಯ್ ಮಹಾವೀರ, ಏಯ್ ಯಾರೋ ನೀನು, ಒಂದು ನಿಮಿಷ ನನ್ ಗೋವುಗಳನ್ನು ನೋಡ್ಕೊಳ್ಳೋ, ನಾನು ಊಟ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ತಾನೆ. ಇವನು ಅರ್ಧ ಕಣ್ಣು ತೆಗೆದಿರೋದ್ರಿಂದ ಅವನು ಅನ್ಕೋತಾನೆ ಇವನು ನನ್ನ ಮಾತು ಕೇಳಿಸ್ಕೊಂಡಿದ್ದಾನೆ ಅಂತ. ಹಾಗಾಗಿ ಅವನು ಗೋವುಗಳನ್ನೆಲ್ಲ ನೋಡ್ಕೋ, ಎಲ್ಲೂ ಹೋಗದಂಗೆ ನಾನು ಊಟ ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೋಗಿರ್ತಾನೆ. ಇವನಂಗೆ ಅರ್ಧ ಕಣ್ಣು ಇಟ್ಕೊಂಡು ಮೆಡಿಟೇಷನ್ ಅಲ್ಲಿ ಇರ್ತಾನೆ. ಅವನು ವಾಪಸ್ ಬಂದು ನೋಡ್ತಾನೆ, ಒಂದು ಹಸು ಇರಲ್ಲ ಅಲ್ಲಿ, ಎಲ್ಲ ಎಲ್ಲೆಲ್ಲೂ ಹೊಟ್ಟೋಗಿರುತ್ತೆ. ಅವನಿಗೆ ವಿಚಿತ್ರ ಕೋಪ ಬಂದ್ಬಿಡ್ತೀವಿ ಮೇಲೆ. ನಾನು ಹೇಳಿದ್ರೆ ನೆಗ್ಲೆಕ್ಟ್ ಮಾಡಿದ್ಯಾ ಅಂತ ಹೇಳಿ ಒಂದು ಜಾಲಿ ಮುಳ್ಳನ್ನು ತಗೊಂಡು, ಉದ್ದವಾದ ಜಾಲಿ ಮುಳ್ಳನ್ನು, ನಿನಗೆ ಕೇಳಿಸ್ಲಿಲ್ವಾ ಅಂತ ಹೇಳಿ ಕಿವಿಲಿ ಹೊಡಿತಾನೆ, ವಿಷದ ಮುಳ್ಳು. ಆ ರಕ್ತ ಸೋರ್ತಾ ಇರುತ್ತೆ, ಫುಲ್ ಕಿವುಡಾಗೋಗುತ್ತೆ. ಅದು ಹೊಡೆದ್ಬಿಟ್ಟು ಹೊಟ್ಟೋಗ್ತಾನೆ. ಇವನು ಬಿದ್ದೋಗಿರ್ತಾನೆ. ಜನ ಬಂದು ಶ್ರೇಣಿಕ ರಾಜನಿಗೆ ಹೇಳ್ತಾರೆ, ಇಲ್ಲಿ ಮಹಾವೀರ ಬಿದ್ದೋಗ್ಬಿಟ್ಟಿದ್ದಾರೆ ಬನ್ನಿ ಅಂತ. ಅವನು ಚರಕನ್ನ ಕರ್ಕೊಂಡು ಹೋಗ್ತಾನೆ ಟ್ರೀಟ್ಮೆಂಟ್ಗೆ. ಚರಕ ಕಿವಿಲಿ ಮುಳ್ಳು ತೆಗೆದು ಕಿವಿಗೆ ಶುಶ್ರೂಷೆ ಮಾಡಿ ಕಿವಿ ಸರಿ ಹೋಗುತ್ತೆ, 48 ದಿವಸ ಬೇಕು ಅಂತ ಹೇಳಿ ಮಹಾವೀರ ಎಬ್ಬಿಸ್ತಾನೆ. ಮಹಾವೀರ ಮಹಾಜ್ಞಾನಿ ನೀನು ಅವನು ಮುಳ್ಳು ಹೊಡಿಬೇಕಾದ್ರೆ ಇಷ್ಟು ಶಕ್ತಿಶಾಲಿ ಇದೆಯಾ, ಅವನು ಉಫ್ ಅಂದ್ರೆ ಬಿದ್ದು ಬಿಡ್ತಾನೆ. ಅವನನ್ನ ಎದುರಿಸ್ಬೇಕಾಗಿತ್ತಲ್ಲ, ಯಾಕೆ ಹೊಡೆಸ್ಕೊಂಡೆ ಮಳೆ ಅಂತ. ಅದಕ್ಕೆ ಮಹಾವೀರ ಹೇಳ್ತಾನೆ, ನನ್ನ ಹಿಂದಿನ ಜನ್ಮದ ನೆನಪು ಹೇಳ್ತೀನಿ ಕೇಳಿ. ನಾನು ವೃಷಭದೇವನ ಮಗ, ಭರತೇಶನ ಮಗ ಆಗಿ ಜನ್ಮ ಪಡೆದಿದ್ದೆ. ಹಿಂದೆ ರಾಜನಾಗಿದ್ದೆ. ಹುಲಿಯಷ್ಟು ಕ್ಷಾತ್ರ ತೇಜ ಆಯಿತು. ನಾನು ಸಂಗೀತ ಪ್ರಿಯನಾಗಿದ್ದೆ. ನನ್ನ ಸಂಗೀತ ಪ್ರಿಯ ಏಕಾಂತದಲ್ಲಿ ಅವರಿಗೆ ಸಂಗೀತ ನುಡಿಸ್ಲಿಕ್ಕೆ ಹೇಳಿದ್ದೆ. ನಾನು ನಿದ್ದೆ ಮಾಡಿದ ನಂತರ ಸಂಗೀತ ನಿಲ್ಸೋಕೆ ಹೇಳಿದ್ದೆ. ಅವ್ರು ನಿದ್ದೆ ಮಾಡಿದ ನಂತರ ನನ್ನ ಅಂತಃಪುರದ ವಾಸಿಗಳಿಗಾಗಿ ಸಂಗೀತ ಮುಂದುವರಿಸಿದ್ರು. ನನ್ನ ನಿದ್ದೆ ಭಂಗ ಆಗಿ ಆ ಸಂಗೀತಗಾರನ ಕಿವಿಯಲ್ಲಿ ಸೀಸ ಹಾಕಿಸಿದ್ದೆ, ಬಿಸಿ 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 ಸೀಸ ಹಾಕಿಸಿದ್ದೆ. ಆ ಸಂಗೀತಗಾರನೇ ಇವತ್ತು ಗೋಪಾಲಕನಾಗಿ ಬಂದಿದ್ದಾನೆ. ಅವನು ತನ್ನ ಆವೇಶವನ್ನ ತೀರಿಸ್ಕೊಂಡ್ಬಿಟ್ಟಿದ್ದಾನೆ ನನ್ನ ಮೇಲೆ. ಆ ಋಣ ಇವತ್ತಿಗೆ ತೀರೋದು ಅಂತ ಹೇಳ್ತಾನೆ. ನಾವು ಹಸು ಹೊಡೆದ್ರು, ಹಸು ನಮ್ಮನ್ನು ಒದ್ರು ಕಾರಣ ಇಲ್ಲದೆ ಇರೋಲ್ಲ. ನಮ್ಗೆ ಯಾರು ಒದಿತಾ ಇಲ್ಲ, ಎಲ್ಲೂ ಹೊಡಿತಾ ಇಲ್ಲ, ಎಲ್ಲೂ ಬೀಳ್ತಾ ಇಲ್ಲ. ಇವ್ರಿಗೆ ನೋಡಿ ಒಂದು ಆಟೋ ಗುದ್ಕೊಂಡು ಹೊಟ್ಟೋಯ್ತು, ಕಾಲ್ 4 ಪೀಸ್ ಆಗೋಯ್ತು. ಆಟೋ ನಂಬರ್ ಗೊತ್ತಿಲ್ಲ ಅವ್ರಿಗೆ. ಹೀಗೆ ಅಂತ ಪರಿಸ್ಥಿತಿಗಳು ಯಾಕೆ ಬರುತ್ತೆ ಅಂದ್ರೆ ನಾವು ಹಿಂದಿನ ಜನ್ಮದಲ್ಲಿ ಗೊತ್ತಿಲ್ಲದೆ ಮಾಡಿರೋ ತಪ್ಪುಗಳಿಂದ. ಅಂತ ಮಹಾವೀರನ ಜಾತಕ ಕಥೆಗಳು, ಬುದ್ಧನ ಜಾತಕ ಕಥೆಗಳು, ಮಹಾವೀರನ ಈ ಜನ್ಮಾಂತರ ಕಥೆಗಳು ಹೇಳುತ್ತೆ. ನೀವೇ ಮೆಡಿಟೇಷನ್ ಹೋದ್ರೆ ನಿಮಗೂ ಸ್ವಲ್ಪ ದಿವಸ ವಿಪಶ್ಯನ ಅಂತ ಆಗುತ್ತೆ. ಒಳಗಡೆ ಅಂತಃಪಶ್ಯನ ಆಗಿ ನಿಮಗೂ ಹಿಂದಿನ ಜನ್ಮದ ನೆನಪುಗಳಾಗುತ್ತೆ. ವಿಜ್ಞಾನಮಯಿ ಕೋಶದಲ್ಲಿ ಎಲ್ಲ ಶೇಖರಣೆ ಆಗುತ್ತೆ. ಅದನ್ನೇ ಈ ಕಾಲದಲ್ಲಿ ಟಿವಿ ಅವರೆಲ್ಲ ವಶೀಕರಣ ಅಂತ ಹೇಳ್ಕೊಂಡು ಜನಗಳನ್ನ ಮೋಡಿ ಮಾಡ್ತಾ ಇರೋದು. ಹಂಗ್ ಮಾಡಬಾರ್ದು. ಈ ದೇವರು ಬುದ್ಧಿ ಇಲ್ಲದೆ ನಮ್ಮನ್ನ ಮರೆಸಿ ಇಟ್ಟಿಲ್ಲ. ಅದನ್ನ ಜ್ಞಾಪಿಸ್ಕೊಳ್ಳೋ ನೆಸಿಟಿ ಯಾಕೆ? ದೇವರೇ ಜ್ಞಾಪಿಸ್ತಾ ಇಲ್ಲ ನಮ್ಗೆ. ಬೇಡ ನಿನ್ನ ಹಿಂದಿನ ಜ್ಞಾಪಕ ಅಂದ್ರೆ ಸೂಸೈಡ್ ಮಾಡ್ಬೋದು, ದೇವರು ಜ್ಞಾಪಿಸ್ತಾ ಇಲ್ಲ. ಹಾಗಾಗಿ ಈ ಕತೆ ನಮ್ಗೆ ಆಧಾರ ಆಗ್ಲಿ. ನಮ್ಗೆ ಯಾರಾದ್ರೂ ಹೊಡೆದ್ರೆ ಸಹಿಸ್ಕೊಳ್ಳೋಣ, ಇನ್ನಷ್ಟು ಹೊಡಿಯಪ್ಪ ಅಂತ ಹೇಳೋಣ. ಅದೇ ಗಾಂಧಿ ಹೇಳಿದ್ದು. ಬೇರೆಯವ್ರಿಗೆ ಇವನ್ ಹೊಡೆದ್ರೆ ಸಹಿಸ್ಕೋಬಾರ್ದು, ವಿವಂಚಿತಗೋಣ. ಯಾಕಂದ್ರೆ ನಿಲ್ಸು, ಇದು ಸಾಕು. ಅವ್ನು ಹೊಡೆದಿದ್ದಾಯ್ತು, ನೀನ್ ಹೊಡೆದಿದ್ದಾಯ್ತು, ಇಬ್ರು ನಿಲ್ಸಿ ಎಂಟು ಮಾಡಿ ಅಂತ ಹೇಳೋಣ. ಓಕೆ.